ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಬ್ಲಾಗ್ ಸ್ಪೆಷಲ್ ಏನಂದರೆ ನಾನು ನನ್ನ ವೀಡಿಯೋ ಹೇಗೆ ಎಡಿಟ್ ಮಾಡ್ತೇನೆ, ಆಮೇಲೆ ತಮಿಳೆಲ್ಲ ಹೇಗೆಲ್ಲ ಕೊಡ್ತೇನೆ ಅಂತ ನಿಮಗೂ ಸಹ ಶೇರ್ ಮಾಡುವ ಅಂತ ಅಂದ್ಕೊಂಡೆ. ಕೆಲವೊಬ್ಬರಿಗೆ ಹೇಗೆ ಎಡಿಟಿಂಗ್ ಮಾಡೋದು ಏನಂತ ಅಂತ ಗೊತ್ತಿರೋದಿಲ್ಲ. ಸೊ ನನಗೆ ಗೊತ್ತಿರುವಷ್ಟು ವಿಷಯ ನಿಮಗೂ ಶೇರ್ ಮಾಡುವ ಅಂತ ಅಂದ್ಕೊಂಡೆ. ಮತ್ತು ಈಗ ನಮ್ಮಿಂದ ಇನ್ನೊಬ್ಬರಿಗೆ ಉಪಕಾರ ಆಗುತ್ತೆ ಅಂದರೆ ಒಳ್ಳೆಯದೇ ಅಲ್ವಾ. ಸೊ ನಾವು ಯೂಟ್ಯೂಬ್ ಅಂದರೆ ಇನ್ನೊಬ್ರಿಗೆ ಉಪಕಾರ ಆಗುವಂಥದ್ದು ಹಾಕಬೇಕು, ಆಗ ತಾನೇ ಎಲ್ಲರಿಗೂ ಇಷ್ಟ ಆಗುತ್ತೆ. ಅದಕ್ಕೋಸ್ಕರ ನಾನು ಎಡಿಟಿಂಗ್ ಮತ್ತು ಹೇಗೆಲ್ಲ ಮಾಡ್ತೇನೆ ಅಂತ ನಿಮಗೂ ತೋರಿಸ್ತೇನೆ. ನಿಮಗೆ ಇಷ್ಟ ಆದರೆ ಕೊನೆ ತನಕ ನೋಡಿ ಸಪೋರ್ಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್. ನಾನು ಮೊದಲಿಂದಲೂ ನಾನು ಎಡಿಟಿಂಗ್ ಮಾಡೋದು ಹೇಗೆ ಅಂತ ವೀಡಿಯೋ ಹಾಕಬೇಕು ಅಂತಿದ್ದೆ. ನಂದು ಸಬ್ಸ್ಕ್ರೈಬ್ ಸ್ವಲ್ಪ ಜಾಸ್ತಿ ಆಗಲಿ ಆಮೇಲೆ ಮಾಡುವ ಅಂತಿದ್ದೆ. ಆಮೇಲೆ ನಂದು ಒಬ್ಬರು ಅಕ್ಕ ಇದ್ದಾರೆ, ಅವರು ಸಹ ಕೇಳಿದರು. ಅವರದ್ದು ಯೂಟ್ಯೂಬ್ ಚಾನಲ್ ಇದೆ, ಎಡಿಟಿಂಗ್ ಮಾಡೋದು ಹೇಗೆ ಏನಾಯಿತು ಅಂತ ಹೇಳಿ. ಅವರಿಗೆ ತುಂಬ ಇಷ್ಟ ಆಯಿತು ನಂದು ಎಡಿಟಿಂಗ್ ಮಾಡೋದೆಲ್ಲ. ಹಾಗೆ ಅವರಿಗೂ ಸ್ವಲ್ಪ ಉಪಕಾರ ಆಗಲಿ ಅಂತ, ಎಲ್ಲರಿಗೂ ಆಗಲಿ ಅಂತ ವಿಡಿಯೋ. ಹಾಗಂತ ನಾನು ಒಳ್ಳೆ ಪರ್ಫೆಕ್ಟಾಗಿ ಎಡಿಟಿಂಗ್ ಮಾಡ್ತೇನೆ ಅಂತ ಏನಲ್ಲ. ನಾನು ಸಹ ಯೂಟ್ಯೂಬ್ ಸ್ಟಾರ್ಟ್ ಮಾಡುವಾಗ ಯೂಟ್ಯೂಬ್ ಚಾನಲಲ್ಲಿ ಹೇಗೆ ವೀಡಿಯೋಸ್ ಹಾಕೋದು, ಎಡಿಟಿಂಗ್ ಮಾಡೋದು, ತಮಿಳನ್ನು ಹೇಗೆ ಹಾಕೋದು ಏನಿರುತ್ತೆ ಅಂತ ಫುಲ್ ಕಲಿತು ಆಮೇಲೆ ಚಾನಲ್ ಸ್ಟಾರ್ಟ್ ಮಾಡಿದ್ದು. ನನಗೆ ನನ್ನ ಮೇಲೆ ಸ್ವಲ್ಪ ಕಾನ್ಫಿಡೆನ್ಸ್ ಹೀಗೆ ನನಗೂ ಯೂಟ್ಯೂಬ್ ಮಾಡ್ಬೋದು, ಎಡಿಟಿಂಗ್ ಮಾಡ್ಬೋದು ಅಂತ ಅನಿಸಿದ ಮೇಲೆ ನಾನು ಸ್ಟಾರ್ಟ್ ಮಾಡಿದೆ. ನನಗೆ ಮೊದಲಿಂದಲೂ ಎಡಿಟಿಂಗ್ ಮಾಡೋದು ಅಂದರೆ ತುಂಬ ಇಷ್ಟ. ಫೋಟೋಸ್ ಎಲ್ಲ ಎಡಿಟ್ ಮಾಡ್ತಾಯಿದ್ದೆ. ಹಾಗಾದರೆ ಬನ್ನಿ, ನಾನು ನಿಮಗೆ ಹೇಗೆ ಎಡಿಟ್ ಮಾಡೋದು ಅಂತ ಸ್ಕ್ರೀನ್ ರೆಕಾರ್ಡ್ ತೆಗೆದಿಟ್ಟಿದ್ದೇನೆ, ಅದನ್ನ ತೋರಿಸ್ತೇನೆ. ಫಸ್ಟ್ ಮೇಯ್ನಾಗಿ ಬೇಕಾಗೋದು ಆ್ಯಪ್ ಬೇಕು. ನೀವು ಪ್ಲೇಸ್ಟೋರಿಂದ ಡೌನ್ಲೋಡ್ ಮಾಡ್ಬೋದು. ಕ್ಯಾನ್ವಾ ಆಗ್ಬೋದು, ಇನ್ಶೂಟ್ ಆ್ಯಪ್ ಆಗ್ಬೋದು, ಅದರಲ್ಲಿ ಡೌನ್ಲೋಡ್ ಮಾಡ್ಕೊಂಡು. ನಾನು ಮೊದಲು ಯೂಟ್ಯೂಬಿಗೆ ತಮಿಳಲ್ಲಿ ಮಾಡೋದು ಹೇಗೆ ಅಂತ ತೋರಿಸ್ತೇನೆ. ಈ ಕ್ಯಾನ್ವಾ ಆ್ಯಪ್ ಇದೆಯಲ್ಲ, ಇದರಲ್ಲಿ ನಿಮಗೆ ಏನೆಲ್ಲ ಬೇಕು ಎಲ್ಲ ವಿಷಯ ಇದೆ. ಹೀಗೆ ಕೆಳಗೆ ಹೋಗ್ತಾ ನೋಡ್ತಾ ಹೋಗ್ತಿದ್ರೆ ಎಲ್ಲ ವಿಷಯ ಸಿಗುತ್ತೆ. ನಿಮಗೆ ಬೇಕಾಗಿರೋ ಆಪ್ಷನ್ ಸೆಲೆಕ್ಟ್ ಮಾಡಿ ಯಾವ ರೀತಿ ಬೇಕು ಅಂತ ನಿಮ್ಗೆ ಕೊಡ್ಬೋದು. ಬೇಕಾದರೆ ನಿಮ್ಮದೇ ಫೋಟೋಸ್ ಸೆಲೆಕ್ಟ್ ಮಾಡಿ ಕೊಡ್ಬೋದು, ಇಲ್ಲ ಅಂದರೆ ಎನಿಥಿಂಗ್ ಯಾವುದೂ ಆಗ್ಬೋದು. ಹೇಗೆ ಸ್ಟೆಪ್ಸ್ ಇದೆ ಅಂತೇಳಿ ಇದರಲ್ಲಿ ನೋಡ್ತಾ ಹೋಗಿ. ಇನ್ಶೂಟಲ್ಲಿ ಹೇಗೆ ಎಡಿಟ್ ಮಾಡೋದು ಅಂತ ತುಂಬ ಈಸಿ ಸ್ಟೆಪ್ ಇದೆ. ಇದಕ್ಕೆ ನೀವು ನೆಟ್ ಬೇಕಂತಿಲ್ಲ. ನೆಟ್ ಇಲ್ಲದೆ ನಿಮ್ಮ ಗ್ಯಾಲರಿಲಿರುವ ವೀಡಿಯೋಸ್ ಎಲ್ಲ ಫಸ್ಟ್ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಸೆಲೆಕ್ಟ್ ಮಾಡಿಕೊಂಡು ಯಾವ ಥರ ವೀಡಿಯೋದು ಕೆಳಗೆ ಇನ್ಶೂಟ್ ಅಂತ ಆ್ಯಪ್ ಕಾಣುತ್ತೆ, ಅದನ್ನು ನೀವು ರಿಮೂವ್ ಮಾಡ್ಕೊಳ್ಬೇಕು. ನೆಟ್ ಆನಲ್ಲಿದ್ದರೆ ಆವಾಗ ಆ್ಯಡ್ ಬರ್ತಾ ಇರುತ್ತೆ. ನೆಟ್ ಆಫಲ್ಲಿದ್ದರೆ ಒಳ್ಳೆಯದು. ಆಮೇಲೆ ನಿಮಗೆ ಯಾವ ಥರ ಟ್ರಾನ್ಸ್ಲೇಷನ್ ಕೊಡಬೇಕು ಅದೆಲ್ಲ ಆಪ್ಷನ್ಸ್ ಇದೆ, ಯಾವ ಥರ ಬೇಕಾದರೆ ಕೊಡ್ಬೋದು. ಮತ್ತು ನಾವು ಯೂಟ್ಯೂಬ್ ಶಾರ್ಟ್ಸ್ ವೀಡಿಯೋ ಹಾಕುವಾಗ ಒಂದು ಟೈಮ್ ಲಿಮಿಟ್ ಅಂತಿದೆ. 1 ನಿಮಿಷಕ್ಕಿಂತ ಜಾಸ್ತಿ ಇದ್ದರೆ ಅದಕ್ಕೆ ಹಾಕಲಿಕ್ಕಾಗೋದಿಲ್ಲ. ಅದಕ್ಕೋಸ್ಕರ ನೀವು ಟೈಮ್ ಅಡ್ಜಸ್ಟ್ ಮಾಡಬೇಕು. ಅಂದರೆ ಸಾಧಾರಣ ಸ್ಪೀಡ್ ಕೊಡಬೇಕು, ಇಲ್ಲಾಂದರೆ ಸ್ಲೋ ಬೇಕಾದ್ರೆ ಸ್ಲೋ ಮಾಡ್ಬೋದು, ಸ್ಪೀಡ್ ಬೇಕಾದ್ರೆ ಸ್ಪೀಡ್ ಮಾಡ್ಬೋದು. ಆಮೇಲೆ ನಿಮಗೆ ಟೆಕ್ಸ್ಟ್, ಈಗ ನಾವೇನೆಲ್ಲ ಮಸಾಲ ಐಟಮ್ಸ್ ಹಾಕ್ತೇವೆ ಅದನ್ನೆಲ್ಲ ಟೆಕ್ಸ್ಟ್ ಕೆಳಗೆ ಅಂಡರಲ್ಲಿ ಕೊಡ್ಬೋದು, ಕ್ಯಾಪ್ಷನ್ ಟೈಪಲ್ಲಿ. ನೀವು ಸ್ಪೀಡ್ ಲಿಮಿಟ್ ಕೊಡುವಾಗ ಎಲ್ಲ ವೀಡಿಯೋಸ್ ಸೆಲೆಕ್ಟ್ ಮಾಡಿಕೊಡ್ಬೇಕು, ಇಲ್ಲಾಂದರೆ ಲಾಸ್ಟಿಗೆ ಒಂದು ವೀಡಿಯೋ ಸ್ಲೋ, ಒಂದು ವೀಡಿಯೋ ಸ್ಪೀಡ್ ಆ ಥರ ಆಗುತ್ತೆ. ಎಲ್ಲ ಸೆಲೆಕ್ಟ್ ಮಾಡಿಕೊಡ್ಬೇಕು. ಆಮೇಲೆ ನಿಮಗೆ ಇದೇ ಆ್ಯಪಲ್ಲಿ ಯಾವ ಥರ ಸಾಂಗ್ ಬೇಕು ಅದು ಆಪ್ಷನ್ಸ್ ಇದೆ. ಇದೇ ಆ್ಯಪಲ್ಲಿ ನಾವು ಸಾಂಗ್ ಡೌನ್ಲೋಡ್ ಮಾಡಿದರೆ ಅದು ಕಾಪಿರೈಟ್ ಬರುತ್ತೆ. ಅದಕ್ಕೋಸ್ಕರ ಶಾರ್ಟ್ಸ್ ವೀಡಿಯೋಸ್ಗೆ ಹಾಕ್ಬೋದು. ಲಾಂಗ್ ವೀಡಿಯೋಕ್ಕೆ ನಾವು ಇದರದ್ದೇ ಸಾಂಗ್ ಹಾಕಿದರೆ ಅದು ಕಾಪಿರೈಟ್ ಬರುತ್ತೆ. ವೀಡಿಯೋದು ಸೈಡಲ್ಲಿ ನಿಮ್ಮ ಚಾನಲ್ನ ಹೆಸರು ಸಹ ಹಾಕ್ಬೋದು. ಬಾಕಿ ನಿಮಗೆ ಇದರಲ್ಲಿ ಎಕ್ಸ್ಟ್ರಾಸ್ ಸಬ್ಸ್ಕ್ರೈಬ್ ಅಂತ ಮೇಲೆ ಬರುವಂಥದ್ದಾಗಿರ್ಬೋದು, ಸ್ಟಿಕ್ಕರ್ಸ್ ಆಗಿರ್ಬೋದು. ಮ್ಯೂಸಿಕ್ ಬೇಡ ಅಂದರೆ ನಿಮ್ಮ ವಾಯ್ಸ್ ಓವರ್ ಸಹ ಕೊಡ್ಬೋದು. ಇದರಲ್ಲಿ ಆಪ್ಷನ್ಸ್ ಇದೆ. ನೀವು ಶಾರ್ಟ್ಸ್ ವೀಡಿಯೋ ಹಾಕೋದಾದರೆ ಇದರಲ್ಲಿ ನಿಮಗೆ ಸಾಂಗ್ಸ್ ಇದೆ, ಯಾವ ಟೈಪ್ ಬೇಕಾದರೂ ಸಾಂಗ್ಸ್ ಇದೆ. ಇಲ್ಲಾಂದರೆ ನಿಮ್ಮ ಗ್ಯಾಲರಿಯಲ್ಲಿರುವ ಆಡಿಯೋ ಸಾಂಗ್ಸ್ ಹಾಕ್ಬೋದು. ಆಮೇಲೆ ಸಾಂಗ್ ನೀವು ಇವಾಗ ಬ್ಯಾಕ್ಗ್ರೌಂಡ್ ಸೌಂಡ್ ಇದ್ದರೆ ಅದನ್ನು ಸಹ ಮ್ಯೂಟ್ ಮಾಡ್ಬೋದು, ಇಲ್ಲಾಂದರೆ ಬೇಕಂದರೆ ಇಟ್ಕೊಳ್ಬೋದು. ಎಲ್ಲ ಅಡ್ಜಸ್ಟ್ಮೆಂಟ್ ಇದೆ. ಅದು ಮಾಡುವಾಗ ಒಂದೊಂದು ಕ್ಲಿಪ್ ವೀಡಿಯೋ ಸಹ ಸೆಲೆಕ್ಟ್ ಮಾಡಿ ಮಾಡಬೇಕು. ಆಮೇಲೆ ನಿಮಗೆ ಫ್ರೇಮ್, ಇವಾಗ ನೀವು ಯಾವ ಯೂಟ್ಯೂಬಿಗೆ ಹಾಕುವಾಗ ಲಾಂಗ್ ವೀಡಿಯೋಕ್ಕೆ ಹಾಕೋದಾದರೆ ಲಾಂಗ್ ವೀಡಿಯೋದ ಕ್ಯಾನ್ವಾಸ್ ಇದೆ, ಇಲ್ಲಾಂದರೆ ಶಾರ್ಟ್ ವೀಡಿಯೋಸ್ ಹಾಕೋದಾದರೆ ಶಾರ್ಟ್ ವೀಡಿಯೋ ಕ್ಯಾನ್ವಾಸ್ ಇದೆ. ಯಾವ ಸೈಜ್ ಬೇಕೋ ಎಲ್ಲ ಇದೆ ಇದರಲ್ಲಿ.
ವಿಡಿಯೋದಲ್ಲಿ ಬ್ಯಾಕ್ಗ್ರೌಂಡಲ್ಲಿ ಬೇಡದ ಏನಾದರೂ ವಸ್ತುಗಳಾಗಿರ್ಬೋದು, ಎಕ್ಸ್ಟ್ರಾಸ್ ಏನಾದರೂ ಇದ್ದರೆ ಕಾಣೋದಾಗೆ ಮಾಡಲಿಕ್ಕೆ ಸ್ಟಿಕ್ಕಲ್ಲಿಂದ ಈ ಆಪ್ಷನ್ ಇದೆ. ಆಮೇಲೆ ವೀಡಿಯೋಸಿಗೆ ಬ್ರೈಟ್ನೆಸ್ ಹೆಚ್ಚು ಮಾಡೋದಾದರೆ, ಫಿಲ್ಟರ್ ಹಾಕೋದಾದರೆ, ಮತ್ತು ಎಕ್ಸ್ಟ್ರಾ ಎಫೆಕ್ಟ್ ಬೇಕಾದರೆ, ನಿಮಗೆ ಬೇಕಾದರೆ ವೀಡಿಯೋಕ್ಕೆ ಕ್ಯಾಪ್ಷನ್ಸ್ ಆ್ಯಡ್ ಮಾಡ್ಬೋದು. ನಿಮಗೆ ಇದರಲ್ಲಿ ಬೇರೆ ಆಪ್ಷನ್ಸ್ ಇದೆ. ನೀವು ಹಾಕಿದ ವೀಡಿಯೋಕ್ಕೆ ಇನ್ನೊಂದು ವೀಡಿಯೋ ಆ್ಯಡ್ ಮಾಡಬೇಕು ಅಂದರೆ ಆ ಆಪ್ಷನ್ ಇದೆ. ಬ್ಯಾಕ್ಗ್ರೌಂಡ್ ಹೇಗೆ ಬೇಕು ಮತ್ತು ಎಲ್ಲ ಆಪ್ಷನ್ಸ್ ಒತ್ಕೊಂಡು ಹೋದರೆ ನಿಮಗೆ ಅದು ಹೇಗೆ ವರ್ಕ್ ಆಗುತ್ತೆ ಅಂತ ಗೊತ್ತಾಗುತ್ತೆ. ಗೂಗಲಿಗೆ ಹೋಗಿ youtube.studio.com ಅಂತ ಕೊಡೋಕೆ ಆಪ್ಷನ್ ಬರುತ್ತೆ. ಲಾಗಿನ್ ಅಂತ ಕೊಡಬೇಕು. ಆಮೇಲೆ ಅದು ಒಂಥರ ಸ್ಟುಡಿಯೋ ಟೈಪ್ ಓಪನ್ ಆಗುತ್ತೆ ಪೇಜ್. ಅದರ ಕೆಳಗೆ ಆಪ್ಷನ್ ಇದೆ ಆಡಿಯೋ. ನಿಮಗೆ ಯಾವ ಟೈಪ್ ಸಾಂಗ್ಸ್ ಬೇಕು ಅಲ್ಲಿ ಸರ್ಚ್ ಆಪ್ಷನಲ್ಲಿ ಕೊಡ್ಬೋದು. ಕೊಟ್ಟು ಸೈಡಲ್ಲಿ ಡೌನ್ಲೋಡ್ ಆಪ್ಷನ್ ಇದೆ. ಯಾವ ಟೈಪ್ ಬೇಕಾದರೂ ಇದೆ. ನಿಮಗೆ ಈ studio.com ಅಲ್ಲಿ ಬರೀ ಸಾಂಗ್ಸ್ ಡೌನ್ಲೋಡ್ ಮಾಡೋದು ಮಾತ್ರ ಅಲ್ಲ, ನಿಮಗೆ ನಿಮ್ಮ ಚಾನಲ್ ಹೇಗೆ ಗ್ರೋ ಆಗ್ತಿದೆ ಏನೇ ಅಂತ ಎಲ್ಲ ಟೈಪ್ಸ್ ಇದೆ. ಕಾಪಿರೈಟ್ ಸಾಂಗ್ ರಿಮೂವ್ ಮಾಡೋದು ಹೇಗೆ ಅಂಥದ್ದೆಲ್ಲ ಆಪ್ಷನ್ಸ್ ಇದೆ. ನೋಡ್ತಾ ಹೋದರೆ ಎಲ್ಲ ಗೊತ್ತಾಗುತ್ತೆ. ನಾವಿಲ್ಲಿಂದ ಸಾಂಗ್ ಡೌನ್ಲೋಡ್ ಮಾಡುವಾಗ ಎಲ್ಲ ನಮ್ಮ ಡೈರೆಕ್ಟ್ ಗ್ಯಾಲರಿಗೆ ಹೋಗುತ್ತೆ. ಎಷ್ಟು ಸಾಂಗ್ಸ್ ಬೇಕು ಡೌನ್ಲೋಡ್ ಮಾಡ್ಬೋದು. ನೆಕ್ಸ್ಟ್ ಲಾಸ್ಟ್ ಸ್ಟೆಪ್ ಎಲ್ಲ ಎಡಿಟಿಂಗ್ ಸಾಂಗ್ಸ್ ಸೆಲೆಕ್ಷನ್ ಎಲ್ಲ ಆದಮೇಲೆ ಡೈರೆಕ್ಟ್ ಹೋಗಿ ಸೇವ್ ಮಾಡ್ಕೊಳ್ಬೋದು. ಸೇವ್ ಮಾಡಿದಾಗ ಡೈರೆಕ್ಟ್ ನಮ್ಮ ಗ್ಯಾಲರಿಗೆ ಹೋಗುತ್ತೆ. ಇಲ್ಲ ಅಂತ ನಿಮಗೆ ಇನ್ನೂ ಎಡಿಟ್ ಮಾಡಲಿಕ್ಕಿದೆ ಅಂತ ಹೇಳಿದ್ರೆ ಸೇವ್ ಮಾಡಿದ್ರೆ ಡ್ರಾಫ್ಟ್ ಟೈಪಲ್ಲಿ ಇಡ್ಬೋದು. ಸೊ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ. ನಿಮಗೂ ಉಪಕಾರ ಆಗಿದ್ದರೆ ಲೈಕ್ ಕೊಡಿ, ಹಾಗೆ ಒಂದು ಹಾರ್ಟ್ ಕಮೆಂಟ್ ಮಾಡಿ. ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ. ಬಾಯ್.